ಶಿವಮೊಗ್ಗದಲ್ಲಿ ಕೈಗಾರಿಕಾ ಸಚಿವರಾದ ಎಂಬಿ ಪಾಟೀಲ್ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗುತ್ತಿದ್ದು, ಇದರ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿದೆ. ಈ ಸಂಬಂಧ ಸರ್ಕಾರ ಸುಗ್ರೀವಾಜ್ಞೆಯನ್ನ ನಿಶ್ಚಯವಾಗಿ ಹೊರಡಿಸಬೇಕು. ಇದಕ್ಕೆ ಕೇಂದ್ರ ಸರ್ಕಾರ ಸಹ ಭಾಗಿಯಾಗಬೇಕು ಎಂದಿದ್ದಾರೆ. ಕೆಲವು ಕೂಡ ನಿಮ್ಗೆ ಗೊತ್ತಿಲ್ಲ, 5%, 10%, ವಾರದ ಬಡ್ಡಿ, ದಿನದ ಬಡ್ಡಿ, ಈ ಥರ ಎಲ್ಲ ತಗೋತಾರೆ. ಇದೆಲ್ಲವೂ ಕೂಡ ಪಾಪ ಭಾರ ಆಗ್ತದೆ. ಮುಂದೆ ತದನಂತರ ಅವ್ರ ಮನೆಗೆ ಹೋಗಿ ಅವ್ರ ಮೇಲೆ ಒತ್ತಾಯ, ಹೆಂಡತಿ ಮಕ್ಕಳು ಮುಂದೆ ಅವ್ರು ಒತ್ತಾಯ ಮಾಡಿದ್ಮಾಗ ಅಪಮಾನ ಸಹಿಸದೆ ಇವತ್ತಿನ ದಿವಸ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪ್ರಸಂಗಗಳು ಇವತ್ತಿನ ದಿವಸ ನಮ್ಮ ಮುಂದೆ ಭಾಳಷ್ಟಿದ್ದಾವೆ. ಇದೆಲ್ಲ ಆಗಬಾರ್ದು, ಅದಕ್ಕೆ ಮಾಡಿದ್ದೀವಿ. ಇದಾಗಿನೂ ಕೂಡ ನಾನು ಒಂದು ಹೇಳ್ತೀನಿ ಅಂದರೆ ಆರ್ ಬಿ ಐ ಕೂಡ ಕೇಂದ್ರ ಸರ್ಕಾರದಲ್ಲಿ ಬರ್ತದೆ. RBIನೂ ಕೂಡ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಬೇಕಾಗ್ತದೆ. ಅವ್ರಿಗೂ ಕೂಡ ನಾವು ಸರ್ಕಾರದಿಂದ RBIಗೂ ಕೂಡ ನಾನು ಕೂಡ ವಿನಂತಿ ಮಾಡ್ತೀನಿ, ಮುಖ್ಯಮಂತ್ರಿಗಳಿಗೆ, ಕಾನೂನು ಸಚಿವರಿಗೆ, ಅದನ್ನು RBI ಸೆಂಟ್ರಲ್ ಸರ್ಕಾರಕ್ಕೂ ಬರೋದು, ಅವರು ಕೂಡ ಒಂದು ಕಠಿಣವಾದಂಥ ಕಾನೂನು ತರಬೇಕು. ಇದಕ್ಕೆ ಒಂದು ಇತಿಶ್ಯ ಹಾಡಬೇಕು. ನಾವು ಸಿಕ್ಕಂಗೆ ಮನಸ್ಸಿಗೆ ಬಂದಂತೆ ಬಡ್ಡಿ ಚಾರ್ಜ್ ಮಾಡಬಾರ್ದು. ಆಸೆ ಇರಬೇಕು ಮನುಷ್ಯನಿಗೆ, ದುರಾಶೆ ಇರಬಾರ್ದು. ಆಸೆ ಮತ್ತು ದುರಾಶೆ ಭಾಳ ಫರ್ಕ್ ಇದೆ. ದುರಾಶೆಗೆ ಬಿದ್ದ ಮೇಲೆ ಇತ್ತು 5% ಇಂಟ್ರೆಸ್ಟು